ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ಸೂಪರ್ ಡೂಪರ್ ಆಗಿರುವಂಥ ರೆಸಿಪಿನ ಶೇರ್ ಮಾಡ್ಕೊತೀನಿ. ಅದೇ ಫ್ರೈಡ್ ರೈಸ್ ರೆಸಿಪಿ. ಹೆಂಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಈ ವಿಡಿಯೋದಲ್ಲಿರುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಆಯಿತಾ? ಫುಲ್ ವಿಡಿಯೋನ ನೋಡಿ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ, ಬನ್ನಿ. ವೆಜ್ ಫ್ರೈಡ್ ರೈಸ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ವೆಜಿಟೇಬಲ್, ರೈಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಸೋಯಾ ಸಾಸ್ ಬೇಕಾಗುತ್ತೆ, ಹಾಗೆ ಟೊಮೆಟೊ ಕೆಚಪ್ ಬೇಕಾಗುತ್ತೆ. ಫಸ್ಟ್ ಇವಾಗ ಒಂದು ಕಿಚನ್ ಟಿಪ್ಸ್ನ ಹೇಳಿ ನಾವು ಈ ರೆಸಿಪಿನ ಕಂಟಿನ್ಯೂ ಮಾಡೋಣ. ಈರುಳ್ಳಿ ಕಟ್ ಮಾಡಬೇಕಾದ್ರೆ ಎಲ್ಲರಿಗೂ ಕಣ್ಣೂರಿ ಅಂತಾರೆ. ಸೊ ದಟ್ ಈರುಳ್ಳಿ 2 ಭಾಗಕ್ಕೆ ಕಟ್ ಮಾಡ್ಕೊಂಡು ಸ್ವಲ್ಪ 5 ನಿಮಿಷ ನೀರಲ್ಲೇ ನೆನೆಸಿ ಆಮೇಲೆ ಕಟ್ ಮಾಡೋದ್ರಿಂದ ಕಣ್ಣೂರಿ ಬರಲ್ಲ. ಫಸ್ಟ್ ನಾನು ಈರುಳ್ಳಿನ ಚಾಪ್ ಮಾಡಿಕೊಂಡೆ. ನನಗೆ ಖಾರಕ್ಕೆ ತಕ್ಕಷ್ಟು ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡೆ. ಹಾಗೆ ಕ್ಯಾರೆಟು, ಹುಳ್ಳಿಕಾಯಿನೂ ಕಟ್ ಮಾಡಿಕೊಂಡೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡೆ. ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನಿಮ್ಗೆ ಇನ್ನೊಂದ್ಸಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 3 to 4 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಂಡು ಫುಲ್ ಪ್ಯಾನ್ ತುಂಬ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಈರುಳ್ಳಿ ಚೆನ್ನಾಗಿ ಬೆಂದಾದ್ಮೇಲೆ ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಅದು ಉಪ್ಪು ಹಾಕೊಂಡು ಯಾಕೆ ಉಪ್ಪು ಹಾಕೊಳ್ಳಿ ಅಂತೀರಾ ಅಂದರೆ ಬೇಗ ಫ್ರೈ ಆಗುತ್ತೆ ಅಂತ. ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಾದ್ಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲೇ ಎಡೆ ಹಾಕ್ಕೊಂಡೆ. ಬಿಕಾಸ್ ಇದು ಫ್ರೈಡ್ ರೈಸ್ ಪೌಡರಲ್ಲಿ ನಾನು ವೆಜ್ವಾನ್ ಫ್ರೈಡ್ ರೈಸ್ ಪೌಡರ್ ತೊಗೊಂಡಿದ್ದೆ. ಅದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಅದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟೇ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋವಂಥ ವೆಜಿಟೇಬಲ್, ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋವಂಥ ವೆಜಿಟೇಬಲ್, ಇದಕ್ಕೆ ನಾನು ಬಟಾಣಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬಟಾಣಿನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಬ್ಬೊಬ್ರು ಇದಕ್ಕೆ ಆನಿಯನ್ ಫ್ಲವರ್ನ ಆ್ಯಡ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್, ನೀವು ಯಾವ ವೆಜಿಟೇಬಲ್ಸ್ ಇಷ್ಟಪಡ್ತೀರೋ ಆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ವೆಜಿಟೇಬಲ್ಸ್ನ ಮೊದಲೇ ಬೇಯಿಸಿರಲ್ಲ ಕಾರಣಕ್ಕೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು ನಾನೊಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ 5 to 10 ಮಿನಿಟ್ಸ್ ಎಣ್ಣೆಲೆ ಚೆನ್ನಾಗಿ ತರಕಾರಿನ ಬೇಯಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ದೊಡ್ಡ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋತೀನಿ. ಕ್ಯಾಪ್ಸಿಕಮ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೋತೀನಿ. ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೋಡಿದ್ರಲ್ಲ, ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿಕೊಂಡೆ. ನಾನು ಇದು ಕೆಚಪ್ನು ಸಹ ಆ್ಯಡ್ ಮಾಡಿದೆ. ಆ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಕೆಚಪ್ನ ಆ್ಯಡ್ ಮಾಡ್ಕೊಳ್ಳಿ, ಖಾರನ ಬ್ಯಾಲೆನ್ಸ್ ಮಾಡುತ್ತೆ ಅದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಗ ಬೇಯಲಿ ಅಂತ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಜಾಸ್ತಿ ಉಪ್ಪು ಹಾಕ್ಕೊಂಡಿದ್ದೀನಿ, ಬಿಕಾಸ್ ತರಕಾರಿಗೂ ಉಪ್ಪು ಬೇಕಾಗುತ್ತೆ. ಹಾಗೆ ಮಸಾಲೆನೂ ಸ್ವಲ್ಪ ಉಪ್ಪು ಹಿಡಿಲಿ ಅಂತ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಂಪ್ಲೀಟ್ ಫ್ರೈಡ್ ರೈಸ್ ರೆಸಿಪಿ ರೆಡಿ ಆಗುತ್ತೆ. ಆಮೇಲಿಂದ ಫ್ರೈಡ್ ರೈಸ್ ರೆಸಿಪಿ ಪೌಡರ್ ನಾನು ವೆಜ್ವಾನ್ ಸ್ವಲ್ಪ ಖಾರ ಇರೋವಂಥ ಫ್ರೈಡ್ ರೈಸ್ನ ತೊಗೊಂಡೆ. ಇದರಲ್ಲಿ ಇನ್ನೊಂದು ಬರುತ್ತೆ 1, 2, 3 ಮಸಾಲೆ ಅಂತ. ಅದು ಸ್ವಲ್ಪ ಖಾರ ಕಮ್ಮಿ, ಅದು ಗ್ರೀನ್ ಕಲರಲ್ಲಿ ಬರುತ್ತೆ. ಇದು ಸ್ವಲ್ಪ ರೆಡ್ಡಿಶ್ ಕಲರಲ್ಲಿ ಬರುತ್ತೆ. ನಾನು ವೆಜ್ವಾನ್ ತೊಗೊಂಡೆ, ಸ್ವಲ್ಪ ಖಾರ ಇರಲಿ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಡೂಪರ್ ಆಗಿರೋ ಅಂಥ ಫ್ರೈಡ್ ರೈಸ್ ರೆಸಿಪಿ ರೆಡಿ ಆಗುತ್ತೆ. ಇದನ್ನು 2 ಥರ ಮಾಡ್ತಾರೆ. ಒಬ್ಬೊಬ್ಬರು ಈ ಥರ ಮಾಡಿ ರೈಸ್ನ
ತೊಳೆದಿಟ್ಕೊಂಡಿರೋಂಥ ರೈಸ್ನ ಆ್ಯಡ್ ಮಾಡ್ಕೊಂಡು 1 ವಿಸಿಲ್ ಕೂಗಿಸ್ಕೊತಾರೆ. ಅವಾಗ ಫ್ರೈಡ್ ರೈಸ್ ರೆಸಿಪಿ ಆಗುತ್ತೆ. ನಾನೇನು ಮಾಡಿದೆ ಅಂದರೆ ಇದನ್ನು ಚಿತ್ರಾನ್ನದ ಗೊಜ್ಜು ಥರ ರೆಡಿ ಮಾಡ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಇಟ್ಕೊಂಡು ಮಿಕ್ಕಿದ್ನ ಗೊಜ್ಜನ್ನ ಎತ್ತಿಕ್ಕಿ ಅದಕ್ಕೆ ರೈಸ್ನ ಮಿಕ್ಸ್ ಮಾಡಿದೆ. ನಿಜ ಎಲ್ಲ ಸೂಪರಾಗಿ ಬಂದಿತ್ತು, ಅಂಗಡಿ ಸ್ಟೈಲಲ್ಲೇ ಬಂದಿತ್ತು. ಇವಾಗ ನಾವೆಲ್ಲರ ಆಚೆ ಹೋದಾಗ ಫ್ರೈಡ್ ರೈಸ್ ಹೆಂಗಿರುತ್ತೋ ಆ ಥರ ಸ್ಟೈಲಲ್ಲೇ ಬಂದಿತ್ತು. ನೀವು ಮನೇಲಿ ಟ್ರೈ ಮಾಡಿ. ನಾ ಮಾಡಿದ ರೆಸಿಪಿ ಚೆನ್ನಾಗಿದೆ ಅಂತ ಹೇಳ್ತಾರಪ್ಪ, ಇವರೇ ಮಾಡಿದಲ್ವಾ ಅನ್ಕೋಬೋದು. ಇಲ್ಲ, ಸೀರಿಯಸ್ಲಿ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ನಾವು ನಾರ್ಮಲ್ ಆಗಿ ಚಿತ್ರಾನ್ನ, ಉಪ್ಪಿಟ್ಟು, ಪುಳಿಯೋಗರೆ ಮಾಡ್ತಾ ಈ ಥರ ಫ್ರೈಡ್ ರೈಸ್ ಬೇರೆ ಥರ ಡಿಶಸ್ ಟ್ರೈ ಮಾಡಿದ್ರೆ ಮನೆಯವ್ರಿಗೂ ಖುಷಿ ಆಗುತ್ತೆ. ಟ್ರೈ ಮಾಡಿ. ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ, ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.